ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯ್ಗೆ ನಾನು ಛಾಯಾ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಈಗ ಎಲ್ಲರಿಗೂ ಎಕ್ಸಾಮ್ ಬಂದಿದೆ, ಪೋರ್ಷನ್ಸ್ ಎಲ್ಲ ಮುಗಿದಿದೆ. ಸೊ ಮಾಡೆಲ್ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡೋಣ ಅಂತ. ಕೆಮಿಸ್ಟ್ರಿ ಏನಾದರೂ ನೀವು ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ರೆ, ಕೋರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ರೆ ಅದರದ್ದು ಮಾಡೆಲ್ ಪೇಪರ್ ನಾನು ಈಗ ಡಿಸ್ಕಸ್ ಮಾಡ್ತಾ ಇದ್ದೀನಿ ವಿತ್ ಆನ್ಸರ್. ಆಲ್ರೆಡಿ ಇದೇನಾಗುತ್ತೆ ಅಂತಂದರೆ 2 ಮಾಡೆಲ್ ಪೇಪರು ಯೂನಿವರ್ಸಿಟಿಯಿಂದ ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಒಂದು ಪೇಪರ್ ನಾನು ಒಂದೇ ದಿವಸ ಒಂದೇ ವಿಡಿಯೋ ಮಾಡ್ತೀನಿ ಅಂದರೆ ಇಟ್ ವಿಲ್ ಬಿ ವೆರಿ ಲೆಂದಿ. ಹಾಗಾಗಿ ಅದನ್ನು 3 ಪಾರ್ಟ್ ಮಾಡಿದ್ದೀನಿ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಅಂತ. ಆಲ್ರೆಡಿ ಪಾರ್ಟ್ ಎದು ಆಲ್ರೆಡಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಅಪ್ಲೋಡ್ ಮಾಡಿದ್ದೀನಿ 2 ಪೇಪರ್ದು. ಇವತ್ತು ಪಾರ್ಟ್ ಬಿದು 2 ಪೇಪರು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಿಮ್ಮ ಕ್ವಶನ್ ಪೇಪರಲ್ಲಿ 3 ಪಾರ್ಟ್ ಇರುತ್ತೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ. ಕ್ವಶನ್ ಪೇಪರ್ಸ್ ಹೇಗಿರುತ್ತೆ, ಯಾವ್ಯಾವ ಚಾಪ್ಟ್ರಿಗೆ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅಂತಲೂ ಒಂದು ವಿಡಿಯೋ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ಗೆ ಹೋಗಿ ಸೆಕೆಂಡ್ ಸೆಮ್ ಕೆಮಿಸ್ಟ್ರಿ ಅಂತ ಕೊಟ್ಟರೆ, ಅದರಲ್ಲಿ NEP ಕೆಮಿಸ್ಟ್ರಿ ಅಂತ ಕೊಟ್ಟರೆ ಎಲ್ಲ ವೀಡಿಯೋಸು ನಿಮಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ ನಿಮಗೆ ಮುಂಚೆನೇ ಹೇಳ್ದಂಗೆ ನಿಮ್ಮ ಕ್ವಶನ್ ಪೇಪರಲ್ಲಿ 3 ಪಾರ್ಟ್ ಇರುತ್ತೆ. ಪಾರ್ಟ್ ಎ ಅಂದರೆ 2 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಪಾರ್ಟ್ ಬಿ ಅಂದರೆ 5 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಪಾರ್ಟ್ ಸಿ ಅಂತಂದರೆ 10 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಸೊ ಇವತ್ತು ನಾನು ಪಾರ್ಟ್ ಬಿ ಇದು 2 ಕ್ವಶನ್ ಪೇಪರ್ದು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ಪಾರ್ಟ್ ಬಿನ ತೊಗೊಂಡ್ರೆ ಹೇಗಿರುತ್ತೆ ಅಂದರೆ, ನಾನು ಮುಂಚೆನೇ ಹೇಳ್ದಂಗೆ ನಿಮಗೆ ಒಟ್ಟು ನೀವು 4 ಕ್ವಶನ್ನ ಮಾಡಬೇಕು. ಆ್ಯಕ್ಚುಲಿ ಅಲ್ಲಿ 6 ಕ್ವಶನ್ ಇರುತ್ತೆ. ಔಟ್ ಆಫ್ 6 ಯು ಆರ್ ಗೋಯಿಂಗ್ ಟು ಆನ್ಸರ್ ಎನಿ 4. ಸೊ ನಿಮ್ಗೆ ಇಲ್ಲಿ 20 ಮಾರ್ಕ್ಸು ಬರುವಂಥದ್ದು ಇರುತ್ತೆ. ಏನಾಗುತ್ತೆ ಅಂತಂದರೆ 5 ಮಾರ್ಕ್ ಇರೋದಕ್ಕೋಸ್ಕರ ಡೈರೆಕ್ಟಾಗಿ 5 ಮಾರ್ಕ್ಸ್ ಕ್ವಶನ್ನು ಕೇಳ್ಬೋದು, ಇಲ್ಲ ಅಂದರೆ 4+1 ಮಾಡ್ಬೋದು, ಇಲ್ಲ ಅಂದರೆ 3+2 ಮಾಡ್ಬೋದು. ಸಾಧ್ಯ ಆದಷ್ಟು ಒಂದೇ ಟಾಪಿಕ್ದು ಕ್ವಶನ್ನ ಕಂಬೈನ್ ಮಾಡಿ ನಿಮಗೆ ಅಲ್ಲಿ ಬಂಚಿಂಗ್ ಥರ ಮಾಡಿ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ನೀವು ನೋಡ್ಕೋಬೇಕಾಗತ್ತೆ. ನಾನು ಮುಂಚೆನೇ ಹೇಳ್ದಂಗೆ ಕ್ವಶನ್ ಪೇಪರು ಹೋಗೋಕ್ಕಿಂತ ಮುಂಚೆ ಬಿಫೋರ್ ಎಂಟರ್ ಇನ್ ಟು ದಿ ಎಕ್ಸಾಮಿನೇಷನ್ ಆಲ್ ನಿಮಗೆ ಗೊತ್ತಿರಬೇಕಾಗತ್ತೆ ನಿಮ್ಮ ಕ್ವಶನ್ ಪೇಪರಲ್ಲಿ ಎಷ್ಟು ಮಾರ್ಕ್ಸ್ ಕ್ವಶನ್ ಇದೆ, ನಾನು ಎಷ್ಟು ಮಾರ್ಕ್ಸ್ನ ಬರೀಬೇಕು. ನೀವು ಬರೀಬೇಕಾಗಿರೋದು 60 ಆಗಿದೆ. ಆದರೆ ಅಲ್ಲಿ ಕ್ವಶನ್ ಪೇಪರಲ್ಲಿ ಏನಾಗಿರುತ್ತೆ ಅಂದರೆ 32 ಮಾರ್ಕ್ಸ್ ಎಕ್ಸ್ಟ್ರಾ ಕ್ವಶನ್ ಇರುತ್ತೆ. 92 ಮಾರ್ಕ್ಸು ನಿಮ್ಮ ಕ್ವಶನ್ ಪೇಪರಲ್ಲಿ ಇರುತ್ತೆ. ಅಲ್ಲಿ ಕೂತ್ಕೊಂಡು ನಾನು ಇದು ಕ್ವಶನ್ ಬರೀಬೇಕಾ ಬರೀಬಾರ್ದಾ, ಇದು ನನಗೆ ಗೊತ್ತಿದೆಯಾ ಗೊತ್ತಿಲ್ವಾ ಅಂತ ಯೋಚನೆ ಮಾಡೋಕ್ಕಿಂತ ಮುಂಚೆನೇ ಬಿಫೋರ್ ಯು ಎಂಟರ್ ದಿ ಎಕ್ಸಾಮಿನೇಷನ್ ಹಾಲ್ ನಿಮಗೆ ಗೊತ್ತಿರಬೇಕು ಈ ಚಾಪ್ಟರ್ಗಳಿಗೆ ನನಗೆ ಫುಲ್ ಕನ್ಫರ್ಮ್ ಆಗಿದೆ, ಐ ಕ್ಯಾನ್ ರೈಟ್ ಎನಿ ಕ್ವಶನ್ ಪರ್ಟೈನ್ ಟು ದಟ್ ಪರ್ಟಿಕ್ಯುಲರ್ ಚಾಪ್ಟರ್ ಅಂತ. ಅಲ್ಲಿ ಕೂತ್ಕೊಂಡು ಅರ್ಧ ಆನ್ಸರ್ ಬರೆದ್ಮೇಲೆ ಇದು ನನಗೆ ಗೊತ್ತಿಲ್ಲ, ಅಥವಾ ಅವ್ರು ಏನೋ ಒಂದು ಎಕ್ಸಾಂಪಲ್ ಕೇಳಿದ್ದಾರೆ ಅಂದರೆ ಅದು ಗೊತ್ತಿಲ್ಲ, ಅಥವಾ ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ ಅಂದರೆ ಅದು ಗೊತ್ತಿಲ್ಲ, ಮೆಕ್ಯಾನಿಸಮ್ ಕೇಳಿದರೆ ಅದು ಗೊತ್ತಿಲ್ಲ, ಆ ರೀತಿಯಾಗಿ ಅರ್ಧಂಬರ್ಧ ಆನ್ಸರ್ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸು ಬರೋದಿಲ್ಲ. ಸೊ ಹಾಗಾಗಿ ಬಿಫೋರ್ ಯು ಎಂಟರ್ ದಿ ಎಕ್ಸಾಮಿನೇಷನ್ ಹಾಲ್ ನಿಮಗೆ ಗೊತ್ತಿರಬೇಕಾಗತ್ತೆ ನಾನು ಯಾವುದನ್ನು ಅಟೆಂಪ್ಟ್ ಮಾಡಬೇಕು, ಯಾವುದನ್ನು ಅಟೆಂಪ್ಟ್ ಮಾಡಬಾರ್ದು ಅಂತ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ವೆರಿ ಸ್ಮಾರ್ಟ್ಲಿ ನೀವೇನು ಮಾಡಬೇಕಾಗತ್ತೆ, ಆ್ಯಕ್ಟ್ ಮಾಡಬೇಕಾಗತ್ತೆ. ಅಗೇನ್ ವಾಟ್ ದ ಕ್ವಶನ್ ಡಿಮ್ಯಾಂಡ್ಸ್, ಕ್ವಶನ್ ಏನು ಡಿಮ್ಯಾಂಡ್ ಮಾಡುತ್ತಲ್ಲ ಅದನ್ನು ನೀವು ಬರೀಬೇಕಾಗತ್ತೆ. ನಿಮಗೆ ಬೇಕಾಗಿದ್ದು ನಿಮ್ಗೆ ಗೊತ್ತಿರೋ ಆನ್ಸರ್ ಬರೆದ್ರೆ ಕೊಡಲ್ಲ. ವಾಟ್ ದ ಎಕ್ಸಾಮಿನರ್ ಎಕ್ಸ್ಪೆಕ್ಟ್ಸ್, ಅವರು ಇಂಥ ಕ್ವಶನ್ಗೆ ಇಂಥದೇ ಆನ್ಸರ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಅದನ್ನು ಬರೆದ್ರೆ ಅಷ್ಟೇ ನಿಮಗೆ ಮಾರ್ಕ್ಸ್ ಸಿಗುತ್ತೆ, ಇಲ್ಲ ಅಂದರೆ ಮಾರ್ಕ್ಸ್ ಸಿಗೋದಿಲ್ಲ. ಹಾಗಾಗಿ ನೀವು ಕೇರ್ಫುಲ್ಲಾಗಿ ಏನು ಕ್ವಶನ್ ಕೇಳಿದ್ದಾರೆ, ವಾಟ್ ಐ ಹ್ಯಾವ್ ಟು ರೈಟ್, ಹೌ ಮಚ್ ಮಾರ್ಕ್ಸ್ ಕೇಳಿದ್ದಾರೆ. ಯಾಕೆಂದರೆ ಅದೇ ಕ್ವಶನ್ನ 2 ಮಾರ್ಕು ಕೇಳ್ಬೋದು, ಅದೇ ಕ್ವಶನ್ನ 4 ಮಾರ್ಕು ಕೇಳ್ಬೋದು, ಅದೇ ಕ್ವಶನ್ ಅವರು 5 ಮಾರ್ಕ್ಗೂ ಕೇಳ್ಬೋದು. ಸೊ 3 ಮಾರ್ಕ್ಸಿಗೆ ಕೊಟ್ಟಾಗ ಹೆಂಗೆ ಬರೀಬೇಕು, 2 ಮಾರ್ಕ್ಸಿಗೆ ಕೊಟ್ಟಾಗ ಹೇಗೆ ಬರೀಬೇಕು, ಒಂದೇ ಕ್ವಶನ್ ಅನ್ನೋದು ನಿಮಗೆ ಗೊತ್ತಿರಬೇಕಾಗತ್ತೆ. ಇಲ್ಲಿ ಮುಂಚೆನೇ ಹೇಳ್ದಂಗೆ ಪಾರ್ಟ್ ಬಿ ಏನಿದೆಯಲ್ಲ ಅದು 7th ಕ್ವಶನಿಂದ ಸ್ಟಾರ್ಟ್ ಆಗುತ್ತೆ. ಮೊದಲನೇದು ಪಾರ್ಟ್ ಎ ಏನಿದೆಯಲ್ಲ ಅದು ಅಪ್ ಟು 6 ಕ್ವಶನ್ಸು ನಿಮಗಲ್ಲಿ ಇರ್ತಾ ಹೋಗುತ್ತೆ. ಸೊ ಎಕ್ಸ್ಪ್ಲೈನ್ ದಿ ಥಿಯರಿ ಆಫ್ ಮೆಟಲ್ ಅಯಾನ್ ಇಂಡಿಕೇಟರ್ಸ್ ಅಂತ ಕೇಳ್ತಾ ಇದ್ದಾರೆ. ಇದು ನಿಮಗೆ ಅನಾಲಿಟಿಕಲ್ ಕೆಮಿಸ್ಟ್ರಿನಲ್ಲಿ ಬರುತ್ತೆ. ಸೊ ಮೆಟಲ್ ಅಯಾನ್ ಇಂಡಿಕೇಟರ್ ಅಂದರೆ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್. ನಿಮಗೆ ಅನಾಲಿಟಿಕಲ್ ಕೆಮಿಸ್ಟ್ರಿನಲ್ಲಿ 3 ಥರ, ಗ್ರಾವಿಮೆಟ್ರಿಕ್ ಟೈಟ್ರೇಷನ್, ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ಆ್ಯಂಡ್ ಪ್ರಿಸಿಪಿಟೇಷನ್ ಟೈಟ್ರೇಷನ್, 3 ಥರ ಟೈಟ್ರೇಷನ್ಸ್ ಅವರು ಅಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ನೀವೇನು ಮಾಡ್ಕೋಬೇಕು ಅಂದರೆ ಮೆಟಲ್ ಅಯಾನ್ ಇಂಡಿಕೇಟರ್ಸ್ ಏನಿದೆ ಅದನ್ನು ನೀವು ನೋಡ್ಕೋಬೇಕಾಗತ್ತೆ. ಮೆಟಲ್ ಅಯಾನ್ ಇಂಡಿಕೇಟರ್ಸ್ ಅಂದರೆ ಇದು ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನಲ್ಲಿ ನಿಮಗೆ ಬರುವಂಥದ್ದು. ಇಲ್ಲಿ ಮೆಟಲ್ ಅಯಾನ್ ಇಂಡಿಕೇಟರ್ ಏನಂದರೆ
It's a indicator. As the name indicates, indicator ಅಂದ್ರೆ ಏನು, it going to indicate the end point. ಅಂಥದಕ್ಕೆ ನಾವೇನಂತ ಕರಿತೀವಿ, ಇಂಡಿಕೇಟರ್ಸ್ ಅಂತ ಕರಿತೀವಿ. ಮೆಟಲ್ ಅಯಾನ್ ಇಂಡಿಕೇಟರ್ ಅಂದ್ರೇನು, ಈ ಮೆಟಲ್ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಅದರ್ ಸಬ್ಸ್ಟೆನ್ಸ್ ಆ್ಯಂಡ್ ಇಟ್ ಗೋಯಿಂಗ್ ಟು ಫಾರ್ಮ್ ಎ ಕಾಂಪ್ಲೆಕ್ಸ್, ಇಟ್ ಗೋಯಿಂಗ್ ಟು ಫಾರ್ಮ್ ದಿ ಕೋಆರ್ಡಿನೇಷನ್ ಕಾಂಪೌಂಡ್. ಫ್ರಮ್ ದಟ್ we are going to identify the end point. You know that generally all the complexes are generally they colored in nature. Because of that, because of the change in color or because of the appearance of the color, we can easily identify the end point. ಹಾಗಾಗಿ ಈ ಮೆಟಲ್ ಅಯಾನ್ ಇಂಡಿಕೇಟರ್ಸ್ನ ನಾವೇನು ಮಾಡ್ತೀವಿ, ಟೈಟ್ರೇಷನಲ್ಲಿ ಯೂಸ್ ಮಾಡ್ತೀವಿ. ದೇ ಗೋಯಿಂಗ್ ಟು ಚೇಂಜ್ ದಿ ಕಲರ್ ಅಟ್ ದಿ ಎಂಡ್ ಪಾಯಿಂಟ್. ಸೊ ದೇ ಗೋಯಿಂಗ್ ಟು ಚೇಂಜ್ ದಿ ಕಲರ್ ಅಟ್ ದಿ ಫಾರ್ಮೇಷನ್ ಆಫ್ ದಿ ಕಾಂಪ್ಲೆಕ್ಸ್ ಎಲ್ಲಿ ಫಾರ್ಮೇಷನ್ ಆಗ್ತಿದೆಯಲ್ಲ ಅಲ್ಲಿ ಕಲರ್ ಚೇಂಜ್ ಆಗುತ್ತೆ. ಹಾಗಾಗಿ ನಾವು ಅಂಥ ಸಬ್ಸ್ಟೆನ್ಸಸ್ನ ಮೆಟಲ್ ಅಯಾನ್ ಇಂಡಿಕೇಟರ್ಸ್ ಅಂತ ಕರಿತೀವಿ. ಜನರಲಿ ದೇ ಆರ್ ಮೆಟಲ್ ಅಯಾನ್ಸ್ ಓನ್ಲಿ ಆ್ಯಂಡ್ ದೇ ಗೋಯಿಂಗ್ ಟು ಚೇಂಜ್ ದಿ ಕಲರ್ ಅಟ್ ದಿ ಎಂಡ್ ಪಾಯಿಂಟ್ ಬೈ ಫಾರ್ಮಿಂಗ್ ದಿ ಕಾಂಪ್ಲೆಕ್ಸ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಮೆಟಲ್ ಅಯಾನ್ ಇಂಡಿಕೇಟರ್ಸ್ ಅಂತ ಕರಿತೀವಿ. ದ ಮೋಸ್ಟ್ ಕಾಮನ್ ಇಂಡಿಕೇಟರ್ಸ್ ಇನ್ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ಸ್ ಜನರಲಿ ದೇ ಆರ್ ಆರ್ಗ್ಯಾನಿಕ್ ಡೈಸ್ ವಿಚ್ ಫಂಕ್ಷನ್ ಬೈ ಫಾರ್ಮಿಂಗ್ ಎ ಕಲರ್ಡ್ ಕಾಂಪ್ಲೆಕ್ಸ್ ವಿತ್ ಅ ಮೆಟಲ್ ಅಯಾನ್ ಬೀಯಿಂಗ್ ಟೈಟ್ರೇಟೆಡ್. ಯಾವುದೋ ಒಂದು ಟೈಟ್ರೇಷನ್ ಮಾಡ್ತಾ ಇದ್ದೀರಾ, ಆ ಟೈಟ್ರೆಂಟ್ ಜೊತೆಗೆ ನಿಮ್ಮದು ಇಂಡಿಕೇಟರ್ ರಿಯಾಕ್ಟ್ ಆಗಿ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗಿ ಕಲರ್ ಚೇಂಜ್ ಆಗುತ್ತಲ್ಲ, ಅಂಥ ಇಂಡಿಕೇಟರ್ಸ್ಗೆ ನಾವು ಮೆಟಲ್ ಅಯಾನ್ ಇಂಡಿಕೇಟರ್ಸ್ ಅಂತ ಕರಿತೀವಿ. ಜನರಲಿ ದೇ ಆರ್ ಆರ್ಗ್ಯಾನಿಕ್ ಡೈಸ್ ಆಗಿರುತ್ತೆ. It undergoes a definite color change in presence of specific metal ions. ಸೇಮ್ ಮೆಟಲ್ ಅಯಾನ್ ಇಂಡಿಕೇಟರ್ನೇ ಬೇರೆ ಬೇರೆ ಮೆಟಲ್ ಅಯಾನ್ಸ್ ಜೊತೆಗೆ ಬೇರೆ ಬೇರೆ ಕಾಂಪ್ಲೆಕ್ಸ್ ಫಾರ್ಮೇಷನ್ ಮಾಡುತ್ತೆ, ಬೇರೆ ಬೇರೆ ಕಲರ್ ಚೇಂಜಸ್ನ ಕೊಡುತ್ತೆ. ಅದು ಸ್ಪೆಸಿಫಿಕ್ ಆಗಿರುತ್ತೆ. ಇಟ್ ಫಾರ್ಮ್ಸ್ ಎ ವೀಕ್ ಕಾಂಪ್ಲೆಕ್ಸ್ ವಿತ್ ಅಯಾನ್ಸ್ ಪ್ರೆಸೆಂಟ್ ಇನ್ ಸೊಲ್ಯೂಷನ್ ವಿಚ್ ಈಸ್ ಸಿಗ್ನಿಫಿಕೆಂಟ್ಲಿ ಡಿಫ್ರೆಂಟ್ ಕಲರ್ ಫ್ರಮ್ ದಿ ಎಕ್ಸಿಸ್ಟಿಂಗ್ ಔಟ್ಸೈಡ್ ದಿ ಕಾಂಪ್ಲೆಕ್ಸ್. ಸೊ ಈ ಇಂಡಿಕೇಟರ್ ಏನು ಮಾಡುತ್ತೆ ಅಂದರೆ, ಇನ್ ಸೊಲ್ಯೂಷನ್ ಇಟ್ ಗೋಯಿಂಗ್ ಟು ಗಿವ್ ಸಮ್ ಅದರ್ ಕಲರ್. ಅದೇ ಆ ಇಂಡಿಕೇಟರ್ಗೆ ಬೇರೆ ಕಲರ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು EDTA ತೊಗೊಳ್ಳೋಣ. EDTA ನಾವು ಎರಿಯೋಕ್ರೋಮ್ ಬ್ಲ್ಯಾಕ್ ಟೀನ ಇಂಡಿಕೇಟರ್ ಆಗಿ ಯೂಸ್ ಮಾಡ್ತೀವಿ. ಸೊ EDTA ಟೈಟ್ರೇಷನ್ಗೆ ಫಾರ್ ಎಕ್ಸಾಂಪಲ್ ನಾವು ಜಿಂಕ್ ವಿ ಹ್ಯಾವ್ ಟು ಎಸ್ಟಿಮೇಟ್ ದಿ ಜಿಂಕ್. ನೀವು EDTA ಟೈಟ್ರೇಷನ್ ಯೂಸ್ ಮಾಡಿದ್ರೆ 90% ಆಫ್ ದಿ ಮೆಟಲ್ ಅಯಾನ್ಸ್ ಕ್ಯಾನ್ ಬಿ ಐಡೆಂಟಿಫೈಡ್ ಯೂಸಿಂಗ್ EDTA ಸೊಲ್ಯೂಷನ್. ಈಗ ಜಿಂಕ್ ತೊಗೊಂಡಿದ್ದೀವಿ ಅಂತ ಇಟ್ಕೊಳ್ಳೋಣ. ಜಿಂಕ್ ಏನು ಮಾಡುತ್ತೆ, ಇನ್ ದಿ ಬಿಗಿನಿಂಗ್ ಇಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಎರಿಯೋಕ್ರೋಮ್ ಬ್ಲ್ಯಾಕ್ ಟೀ ಆ್ಯಂಡ್ ಇಟ್ ಗೋಯಿಂಗ್ ಟು ಫಾರ್ಮ್ ಎ ಕಾಂಪ್ಲೆಕ್ಸ್ ZnEBT ಇರುತ್ತೆ. ವೆನ್ ಇಟ್ ಮೇಡ್ ಟು ರಿಯಾಕ್ಟ್ ವಿತ್ EDTA ಇಟ್ ಏನಾಗುತ್ತೆ, EBT ಹೊರಗಡೆ ಬರ್ತಾ ಹೋಗುತ್ತೆ. ಸೊ ದಟ್ ವಿಲ್ ಬಿ ಯುವರ್ ಎಂಡ್ ಪಾಯಿಂಟ್. EBT ಕಲರ್ ಏನಾಗಿರುತ್ತೆ, ಬ್ಲೂ ಕಲರ್ ಇರುತ್ತೆ. ಆಸ್ ಸೂನ್ ಆಸ್ ಇಟ್ ಗೋಯಿಂಗ್ ಟು ಮೇಕ್ ಎ ಕಾಂಬಿನೇಷನ್ ವಿತ್ ಜಿಂಕ್ ಏನಾಗುತ್ತೆ, ಅದು ವೈನ್ ರೆಡ್ ಕಲರ್ನ ಕೊಡುತ್ತೆ. ಈ ರೀತಿಯಾಗಿ ಅದು ಏನಾಗುತ್ತೆ ಅಂದರೆ, ಸೊಲ್ಯೂಷನಲ್ಲಿ ಒಂದು ಕಲರ್ ಇರುತ್ತೆ, ಅದು ಹೊರಗಡೆ ಬಂದಾಗ ಇನ್ನೊಂದು ಕಲರ್ ಕೊಡ್ತಾ ಹೋಗುತ್ತೆ. ಕಾಂಪ್ಲೆಕ್ಸೋಮೆಟ್ರಿಕ್ ಇಂಡಿಕೇಟರ್ಸ್ ಆರ್ ಆಲ್ಸೋ ನೋನ್ ಆಸ್ PM ಇಂಡಿಕೇಟರ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಅವರು 3 ಮಾರ್ಕ್ಸಿಗೆ ಕೇಳಿದರೆ ವಾಟ್ ದೇ ಎಕ್ಸ್ಪೆಕ್ಟ್ ಅನ್ನೋದು ನೀವಲ್ಲಿ ನೋಡಿಕೊಂಡು ಹೇಳಬೇಕಾಗತ್ತೆ. ಸೊ ಹಾಗಾಗಿ ಅವ್ರು ಏನು ಹೇಳ್ತಾರೆ, ಪ್ರಿನ್ಸಿಪಲ್ ಇನ್ವಾಲ್ವ್ಡ್ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಎರಿಯೋಕ್ರೋಮ್ ಬ್ಲ್ಯಾಕ್ ಟೀ ಯೂಸ್ ಮಾಡ್ತಾರೆ, ಎರಿಯೋಕ್ರೋಮ್ ರೆಡ್ ಯೂಸ್ ಮಾಡ್ತಾರೆ, ಫಾಸ್ಟ್ ಸ್ಯಾಫಾನ್ ಬ್ಲ್ಯಾಕ್ ಬಿ ಯೂಸ್ ಮಾಡ್ತಾರೆ, ಆರ್ ಮ್ಯೂರಾಕ್ಸೈಡ್ನ ಯೂಸ್ ಮಾಡ್ತಾರೆ. ಯಾವ್ದಾದ್ರು ಒಂದು ನೀವು ಹೇಳಿದ್ರು ಓಕೆ. ಇಲ್ಲಿ ಏನಾಗುತ್ತೆ ಅಂದರೆ, ಆ ಮೆಟಲ್ ಅಯಾನ್ ಇಂಡಿಕೇಟರ್ ವಾಟ್ಸ್ ಪ್ರಿನ್ಸಿಪಲ್ ಇನ್ವಾಲ್ವ್ಡ್ ಅಂತಂದರೆ, ಮೆಟಲ್ ಅಯಾನ್ ಇರುತ್ತೆ, ಆ ಮೆಟಲ್ ಏನು ಮಾಡುತ್ತೆ, ಇಂಡಿಕೇಟರ್ ಜೊತೆಗೆ ರಿಯಾಕ್ಟ್ ಆಗುತ್ತೆ, ಮೆಟಲ್ ಅಯಾನ್ ಇಂಡಿಕೇಟರ್ನ ಕೊಡುತ್ತೆ. ಫಾರ್ ಎಕ್ಸಾಂಪಲ್ EDTA ಟೈಟ್ರೇಷನ್ನ ತೊಗೊಳ್ತಾ ಇದ್ವಿ ಅಂತ ಇಟ್ಕೊಳ್ಳೋಣ. ಅಲ್ಲಿ ಎರಿಯೋಕ್ರೋಮ್ ಬ್ಲ್ಯಾಕ್ ಟೀನ ನಾವು ಇಂಡಿಕೇಟರ್ ಆಗಿ ಯೂಸ್ ಮಾಡ್ತೀವಿ. ಫಸ್ಟ್ ಏನು ಮಾಡುತ್ತೆ, ಆ ಮೆಟಲ್ ಏನಿರುತ್ತಲ್ಲ, ಇಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ EDTA ಆ್ಯಂಡ್ ಇಟ್ ಗೋಯಿಂಗ್ ಟು ಫಾರ್ಮ್ ಎ ಮೆಟಲ್ EDTA ಕಾಂಪ್ಲೆಕ್ಸ್ ಆಗುತ್ತೆ. ಸೊ ಈ ಎರಿಯೋಕ್ರೋಮ್ ಬ್ಲ್ಯಾಕ್ ಟೀನ ಏನಾದರೂ ಯೂಸ್ ಮಾಡಿದ್ರೆ ಹೇಗೆ ಟೈಟ್ರೇಷನ್ ಮಾಡ್ತೀನಿ ಅಂದರೆ, ಇನ್ ದಿ ಬಿಗಿನಿಂಗ್ ಐ ಆಮ್ ಗೋಯಿಂಗ್ ಟು ಟೇಕ್ ಎ ಜಿಂಕ್ in a conical flask. For that I am going to add a indicator and I am going to maintain the pH. So because all these indicators, metal indicators, they depends upon the pH. Only at a particular pH they are going to act as an indicator, metal ion indicator. ಎರಿಯೋಕ್ರೋಮ್ ಬ್ಲ್ಯಾಕ್ ಟೀ ಏನಾದರೂ ನೀವು ಇಂಡಿಕೇಟರ್ ಆಗಿ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ pH ಏನಿರಬೇಕು, ಅರೌಂಡ್ 10 ಇರಬೇಕು. ಆ ರೀತಿಯಾಗಿ ನೀವು ಅದನ್ನು ಮೆನ್ಷನ್ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಂಡ್ರೆ ಏನಾಗುತ್ತೆ, ನಾನು ಮುಂಚೆನೇ ಹೇಳ್ದಂಗೆ ಏನಾಗುತ್ತೆ, ಎರಿಯೋಕ್ರೋಮ್ ಬ್ಲ್ಯಾಕ್ ಟೀ ಏನು ಮಾಡುತ್ತೆ, ಇಟ್ ಈಸ್ ಅನ್ ಇಂಡಿಕೇಟರ್. ದಟ್ ಇಂಡಿಕೇಟರ್ ವಿಲ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಜಿಂಕ್ ಆ್ಯಂಡ್ ಇಟ್ ಗೋಯಿಂಗ್ ಟು ಗಿವ್ ಒನ್ complex and it going to give one color. When it made to react with a titrant from the burette, EBT is replaced by EDTA. EBT will be completely removed. So because of that we can easily identify the color change from wine red to blue color ಬಂದ ತಕ್ಷಣ ಎಂಡ್ ಪಾಯಿಂಟ್ ಆಗಿದೆ ಅಂತ ಹೇಳ್ತೀವಿ. ಸೊ ಒಂದು ಮೆಟಲ್ ಅಯಾನ್ ಕಾಂಪ್ಲೆಕ್ಸ್ ಇಂದ
ಇನ್ನೊಂದು ಮೆಟಲ್ ಅಯಾನ್ ಕಾಂಪ್ಲೆಕ್ಸ್ಗೆ ಅದು ಕನ್ವರ್ಟ್ ಆಗ್ತಾ ಇದೆ. ಸೊ ದಟ್ ಗಿವ್ಸ್ ಮೀ ದಿ ಚೇಂಜ್ ಇನ್ ಕಲರ್ ಬೈ ಯೂಸಿಂಗ್ ದೀಸ್ ಇಂಡಿಕೇಟರ್. ಸೊ ಹಾಗಾಗಿ pH play a very important role. Now in order to maintain that particular pH we are going to use different buffer. ಜನರಲಿ ಬೇಸಿಕ್ ಬಫರ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಈ EDTA ಟೈಟ್ರೇಷನ್ ನಾನು ಮಾಡ್ತೀನಿ ಅಂತಂದರೆ ಅಥವಾ ಎರಿಯೋಕ್ರೋಮ್ ಬ್ಲ್ಯಾಕ್ ಟೀನ ನಾನು ಇಂಡಿಕೇಟರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಕ್ಯಾಲ್ಶಿಯಮು, ಮೆಗ್ನೀಷಿಯಮು, ಜಿಂಕು, ನಿಕ್ಕಲ್ಲು ಎಲ್ಲನೂ ಏನು ಮಾಡ್ಕೋಬೋದು, ನಾನು ಈಸಿ ಐಡೆಂಟಿಫಿಕೇಷನ್ ಮಾಡ್ಬೋದು. ಸೊ ನೀವು ಅದನ್ನು 3 ಮಾರ್ಕ್ಸಿಗೆ ಕೇಳಿದರೆ 3 ಮಾರ್ಕ್ಸಿಗೆ ಕೇಳೋದಕ್ಕೋಸ್ಕರ ಅಕಾರ್ಡಿಂಗ್ಲಿ ಯು ಆರ್ ಗೋಯಿಂಗ್ ಟು ರೈಟ್ ದಿ ಆನ್ಸರ್. ಡಿಫೈನ್ ಪೋಸ್ಟ್ ಪ್ರಿಸಿಪಿಟೇಷನ್ ಅಂತ ಕೇಳ್ತಾ ಇದ್ದಾರೆ. ಈಗ ನೀವು ಏನು ಮಾಡ್ತಾ ಇದ್ದೀರಿ, ಪ್ರಿಸಿಪಿಟೇಟೆಡ್ ಟೈಟ್ರೇಷನ್ ಮಾಡಿದ್ದೀರಾ, ಯಾವುದೋ ಒಂದು ಪ್ರಿಸಿಪಿಟೇಟ್ನ ಮಾಡಿದ್ದೀರಾ, ಅದರದ್ದು ನೀವೇನು ಮಾಡಬೇಕಾಗತ್ತೆ, ಎಂಡ್ ಪಾಯಿಂಟ್ನ ಐಡೆಂಟಿಫೈ ಮಾಡಬೇಕು. ಅದು ನೀವು ತುಂಬ ಹೊತ್ತು ಅದೇ ಸ್ಟೇಟಲ್ಲಿ ಇಟ್ಬಿಟ್ರಿ ವಿತೌಟ್ ಫಿಲ್ಟ್ರ್ ಮಾಡೋಕ್ಕಿಂತ ಮುಂಚೆನೇ ಹಾಗೆ ಇಟ್ಬಿಟ್ರಿ ಅಂದರೆ ನಿಮ್ಮ ಮದರ್ ಲಿಕ್ಕರಲ್ಲಿ, ನಿಮ್ಮ ಸೊಲ್ಯೂಷನಲ್ಲಿ ಬೇರೆ ಯಾವುದಾದ್ರು ಇಂಪ್ಯೂರಿಟೀಸ್ ಇದ್ದರೆ ಇಟ್ ಗೋಯಿಂಗ್ ಟು ಮೇಕ್ ಎ ಪ್ರಿಸಿಪಿಟೇಷನ್ ವಿತ್ ದಟ್. ಅದಕ್ಕೆ ನಾವೇನಂತ ಕರಿತೀವಿ, ಪೋಸ್ಟ್ ಪ್ರಿಸಿಪಿಟೇಷನ್ ಅಂತ ಕರಿತೀವಿ. ವೆನ್ ಎ ಪ್ರಿಸಿಪಿಟೇಟ್ ಈಸ್ ಅಲೌಡ್ ಟು ಸ್ಟ್ಯಾಂಡ್ ಇನ್ ಕಾಂಟ್ಯಾಕ್ಟ್ ವಿತ್ ಅ ಮದರ್ ಲಿಕ್ಕರ್ ಅಂದ ತಕ್ಷಣ ಅದು ಲಿಕ್ಕರ್ ಅಂತಲ್ಲ, ಆ ಯಾವುದೋ ಒಂದು ಸೊಲ್ಯೂಷನಲ್ಲಿ ನೀವೇನು ಮಾಡ್ತಿರ್ತೀರ, ಪ್ರಿಸಿಪಿಟೇಷನ್ ಆಗಬೇಕಾದ್ರೆ ಅದಕ್ಕೆ ಏನಾಗುತ್ತೆ, ಕೊಲಾಯ್ಡಲ್ ಸೊಲ್ಯೂಷನ್ ಇರುತ್ತೆ, ಸಾಲಿಡ್ ಪಾರ್ಟಿಕಲ್ಸು ಇರುತ್ತೆ, ಮತ್ತು ಕ್ಲಿಯರ್ ಸೊಲ್ಯೂಷನ್ ಎರಡೂ ಮಿಕ್ಸ್ ಆಗಿರುತ್ತಲ್ಲಿ. ಅದನ್ನು ಫಿಲ್ಟ್ರ್ ಮಾಡಿ ನೀವೇನು ಮಾಡ್ತೀರಾ, ಪ್ರಿಸಿಪಿಟೇಟ್ ಬೇರೆ, ಕ್ಲಿಯರ್ ಸೊಲ್ಯೂಷನ್ನ ಬೇರೆ ತೆಗಿತೀರಾ. ಸೊ ಆ ಸೊಲ್ಯೂಷನ್ ಅಂದರೆ ಫಿಲ್ಟ್ರ್ ಮಾಡೋಕ್ಕಿಂತ ಮುಂಚೆ ಏನು ಸೊಲ್ಯೂಷನ್ ಒಳಗಡೆ ನಿಮ್ಮದು ಪ್ರಿಸಿಪಿಟೇಟ್ ಇರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಮದರ್ ಲಿಕ್ಕರ್ ಅಂತ ಕರಿತೀವಿ. ಸೊ ಅದನ್ನು ಏನು ಮಾಡ್ತೀವಿ ನಾವು, ಫಿಲ್ಟ್ರ್ ಮಾಡೋಕ್ಕಿಂತ ಮುಂಚೆ ಅದರಲ್ಲೇ ತುಂಬ ಹೊತ್ತು ಬಿಟ್ಬಿಟ್ರೆ ಅದರಲ್ಲಿ ಯಾವುದಾದ್ರು ಬೇರೆ ಇಂಪ್ಯೂರಿಟೀಸ್ ಇದ್ದರೆ ಇಟ್ ಕ್ಯಾನ್ ಫಾರ್ಮ್ ಪ್ರಿಸಿಪಿಟೇಷನ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಪೋಸ್ಟ್ ಪ್ರಿಸಿಪಿಟೇಷನ್ ಅಂತ ಹೇಳ್ತೀವಿ. ಇಟ್ಸ್ ಎಕ್ಸ್ಪೆಕ್ಟೆಡ್ ಅಲ್ಲ, ಅದು ಬಂದಿರುತ್ತೆ, ಅಂಥದಕ್ಕೆ ನಾವೇನಂತ ಕರಿತೀವಿ, ಪೋಸ್ಟ್ ಪ್ರಿಸಿಪಿಟೇಷನ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಕ್ಯಾಲ್ಶಿಯಂ ಜೊತೆಗೆ ನಾನು ಅಮೋನಿಯಂ ಆಕ್ಸಿಲೇಟ್ ಹಾಕಿದಾಗ ಅದು ಕ್ಯಾಲ್ಶಿಯಂ ಜೊತೆಗೆ ಅಮೋನಿಯಂ ಆಕ್ಸಿಲೇಟ್ ಹಾಕಿದಾಗ ಇಟ್ ಗೋಯಿಂಗ್ ಟು ಫಾರ್ಮ್ ಇಟ್ಸ್ ಪ್ರಿಸಿಪಿಟೇಟೆಡ್ ಟೈಟ್ರೇಷನ್, ಪ್ರಿಸಿಪಿಟೇಟ್ ಫಾರ್ಮೇಷನ್ ಆಗುತ್ತೆ. ನಾನು ಈಗ ಅಮೋನಿಯಂ ಆಕ್ಸಿಲೇಟ್ ಏನಿದೆ ಅಥವಾ ಕ್ಯಾಲ್ಶಿಯಂ ಸೊಲ್ಯೂಷನ್ ಏನಿದೆ ಅದನ್ನು ನಾನು ವಾಟರಲ್ಲಿ ಪ್ರಿಪೇರ್ ಮಾಡಿರ್ತೀನಿ, ಸೊಲ್ಯೂಷನ್ ಫಾರ್ಮಲ್ಲಿರುತ್ತೆ. ಹಾಗಾಗಿ ಕ್ಯಾಲ್ಶಿಯಂ ಸೊಲ್ಯೂಷನ್ ಮತ್ತು ಅಮೋನಿಯಂ ಆಕ್ಸಿಲೇಟ್ ಸೊಲ್ಯೂಷನ್ ಎರಡೂ ಒಂದಕ್ಕೊಂದು ಮಿಕ್ಸ್ ಮಾಡಿದಾಗ ಕ್ಯಾಲ್ಶಿಯಂ ಆಕ್ಸಿಲೇಟ್ ಪ್ರಿಸಿಪಿಟೇಟ್ ಬರುತ್ತೆ. ಫಿಲ್ಟರ್ ಮಾಡೋಕ್ಕಿಂತ ಮುಂಚೆ ಏಕ್ವಿಯಸ್ ಸೊಲ್ಯೂಷನ್ ಇರುತ್ತೆ, ಆ ಪ್ರಿಸಿಪಿಟೇಟು ಇರುತ್ತೆ. ಅದನ್ನು ನಾನು ತುಂಬ ಹೊತ್ತು ಹಾಗೇ ಬಿಟ್ಬಿಟ್ರೆ ಯೂಶ್ವಲಿ ಏನಾಗುತ್ತೆ, ಕ್ಯಾಲ್ಶಿಯಂ ಜೊತೆಗೆ ಮೆಗ್ನೀಷಿಯಂ ಇಂಪ್ಯೂರಿಟೀಸ್ ಥರ ಇರುತ್ತೆ. ಅದು ತುಂಬ ಹೊತ್ತು ಬಿಟ್ಟರೆ ಏನಾಗುತ್ತೆ ಅಂದರೆ ದಟ್ ಮೆಗ್ನೀಷಿಯಂ ವಿಲ್ ಆಲ್ಸೋ ಗೋಯಿಂಗ್ ಟು ಫಾರ್ಮ್ ಎ precipitation with the oxalate ion forming AgC2O4 over CaC2O4. ಸೊ ಇದು ಆದಾಗ ಏನಾಗುತ್ತೆ ಅಂದರೆ ಆ್ಯಕ್ಚುಲಿ ನಾವು ಮಾಡ್ತಾ ಇರೋದೇನು, ಕ್ಯಾಲ್ಶಿಯಮು ಎಷ್ಟು ಪ್ರಿಸಿಪಿಟೇಟ್ ಆಗುತ್ತೆ ಆ್ಯಸ್ ಕ್ಯಾಲ್ಶಿಯಂ ಆಕ್ಸಿಲೇಟ್ ನಾನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದನ್ನು ಬಿಟ್ಬಿಟ್ಟು ಅಲಾಂಗ್ ವಿತ್ ದಟ್ ನನ್ನ ಮೆಗ್ನೀಷಿಯಂ ಆಕ್ಸಿಲೇಟು ಬಂದಾಗ ವೆಯ್ಟು ಜಾಸ್ತಿ ಆಗುತ್ತೆ, ಆ್ಯಕ್ಯುರೇಟಾಗಿ ನನಗೆ ವ್ಯಾಲ್ಯೂ ಬರೋದಿಲ್ಲ. ಸೊ ಹಾಗಾಗಿ ಪೋಸ್ಟ್ ಪ್ರಿಸಿಪಿಟೇಷನ್ ಕ್ಯಾನ್ ಬಿ ಅವಾಯ್ಡೆಡ್ ಬೈ ಕೀಪಿಂಗ್ ದಿ pH ಹೈ pH ಅಲ್ಲಿ ನೀವು ಮಾಡಿದಾಗ ಏನಾಗುತ್ತೆ ಅಂತಂದರೆ ಅವೆರಡೂ ಏನಾಗುತ್ತೆ, ಪ್ರಿಸಿಪಿಟೇಷನ್ ಆಗಲ್ಲ, ದಟ್ ಕ್ಯಾನ್ ಬಿ ಅವಾಯ್ಡೆಡ್. ಇದನ್ನು ನೀವಲ್ಲಿ ಬೇಕಾಗತ್ತೆ. ಡೆಫಿನೇಷನ್ ಮಾತ್ರ ಕೇಳಿದರೆ ಬರೀ ಡೆಫಿನೇಷನ್ ಹೇಳಿದ್ರೆ ನೀವು ಸಾಕಾಗತ್ತೆ. ಎಕ್ಸ್ಪ್ಲೇನ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಮೋರ್ಸ್ ಮೆಥಡ್ ಆ್ಯಂಡ್ ಹೋಲ್ ಹಾರ್ಟ್ಸ್ ಮೆಥಡ್ ಆಫ್ ಪ್ರಿಸಿಪಿಟೇಷನ್ ಟೈಟ್ರೋಮೆಟ್ರಿ ಅಂತ ಕೇಳ್ತಾ ಇದ್ದಾರೆ. ಪ್ರಿಸಿಪಿಟೇಷನಲ್ಲಿ ಯೂಸಿಂಗ್ ಸಿಲ್ವರ್ ಮಾಡೋ ಅಂಥದ್ರಲ್ಲಿ 2 ಮೆಥಡ್ ಇದೆ. ಒಂದಕ್ಕೆ ಹೋಲಾರ್ ಮೆಥಡ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಮೋರ್ಸ್ ಮೆಥಡ್ ಅಂತ ಕೇಳ್ತಾ ಇದ್ದಾರೆ. 3 ಮಾರ್ಕ್ ಕೇಳಿದರೆ ಅದರ 3 ಡಿಫ್ರೆನ್ಸ್ ಹೇಳಿದ್ರೆ ಸಾಕಾಗತ್ತೆ. ಡಿಫ್ರೆನ್ಷಿಯೇಟ್ ಅಂತ ಕೊಟ್ಟಾಗ ಯಾವಾಗೂ ನೀವು ಟೇಬಲ್ ಫಾರ್ಮಲ್ಲಿ ಹಾಕ್ಕೊಂಡ್ರೆ ಈಸಿ ಆಗುತ್ತೆ, ನಿಮಗೂ ನೆನ್ಪಿಟ್ಕೊಳ್ಳೋಕ್ಕೂ ಈಸಿ ಆಗುತ್ತೆ, ಎಕ್ಸಾಮಿನರ್ಗೆ ವ್ಯಾಲ್ಯೂ ಮಾಡೋಕ್ಕೂ ಈಸಿ ಆಗುತ್ತೆ. ಸೊ ಮೋರ್ಸ್ ಮೆಥಡ್ ಏನಿದೆಯಲ್ಲ ಅದು ಏನಂತ ಹೇಳ್ತೀವಿ, ಡೈರೆಕ್ಟ್ ಮೆಥಡ್ ಅಂತ ಕೇಳ್ತೀವಿ. ಹೋಲ್ ಹಾರ್ಡ್ ಮೆಥಡ್ ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಇಂಡೈರೆಕ್ಟ್ ಮೆಥಡ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ ಅಂದರೆ ಹೋಲ್ ಹಾರ್ಡ್ ಮೆಥಡಲ್ಲಿ ಏನಾಗುತ್ತೆ ಅಂದರೆ ಐರನ್ನು ಇದನ್ನು ಇನ್ ಡೀಟೇಲ್ ಆಗಿ ಆಲ್ರೆಡಿ ನಾನು ಪ್ರಿಸಿಪಿಟೇಷನ್ ಟೈಟ್ರೇಷನ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ವಿಡಿಯೋದಲ್ಲಿ. ಇಲ್ಲ ಅದನ್ನೆಲ್ಲ ನಾನು ಇನ್ ಡೀಟೇಲಾಗಿ ಹೇಳೋಕ್ಕಾಗಲ್ಲ. ಒಂದು ಕಡೆಗೆ ಏನಾಗುತ್ತೆ, ರೆಡ್ ಕಲರ್ ಕಾಂಪೌಂಡ್ ಬರುತ್ತೆ, ರೆಡ್ ಕಲರ್ PPT ಬರುತ್ತೆ. ಇನ್ನೊಂದು ಕೇಸಲ್ಲಿ ಏನಾಗುತ್ತೆ ಅಂದರೆ ರೆಡ್ಡಿಶ್ ಬ್ರೌನ್ PPT ಬರುತ್ತೆ. ಯಾಕೆಂದರೆ ಒಂದರಲ್ಲಿ ನಿಮಗೆ ಐರನ್ ಐಸೋಸೈನೈಡ್ ಆಗಿರುತ್ತೆ, ಇನ್ನೊಂದರಲ್ಲಿ ಸಿಲ್ವರ್ ಕ್ರೋಮೇಟ್ ಆಗಿರುತ್ತೆ. ಹಾಗಾಗಿ ಬೇರೆ ಬೇರೆ ಪ್ರಿಸಿಪಿಟೇಟ್ ಕಲರ್ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಮೋರ್ಸ್ ಮೆಥಡ್ನ ತೊಗೊಂಡ್ರೆ ಕಂಡೀಷನ್ ಫಾರ್ ದಿ ಟೈಟ್ರೇಷನ್ ಶುಡ್ ಬಿ ನ್ಯೂಟ್ರಲ್ ಟು ಆಲ್ಕಲೈನ್. ಇಲ್ಲೇನಾಗಿರಬೇಕು ಅಂದರೆ ಅಸಿಡಿಕ್ ಆಗಿರಬೇಕು ಹೋಲಾರ್ ಮೆಥಡಲ್ಲಿ. ಇಲ್ಲ ಅಂದರೆ ಈ ಐರನ್ ಯೂಸ್ ಮಾಡ್ತಾ ಇರೋದು ಐರನ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಹೋಲಾರ್ ಮೆಥಡಲ್ಲಿ ಕಾನ್ಸಂಟ್ರೇಷನ್ ಆಫ್ ದಿ ಹ್ಯಾಲೈಡ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಲಿ ಮೋರ್ಸ್ ಮೆಥಡಲ್ಲಿ ಅಯೋಡೈಡು ಮತ್ತು ಸೈನೈಟ್ ಇಸ್ ನಾಟ್ ಪಾಸಿಬಲ್ ಅಂತ ಹೇಳ್ತಾರೆ. ಬೇರೆ ಹ್ಯಾಲೈಡ್ಸಲ್ಲೂ ಅಂದ್ರೇನು, ಎಲ್ಲ ಹ್ಯಾಲೈಡ್ಸು ಆಗುತ್ತೆ ಎಕ್ಸೆಪ್ಟ್ ಅಯೋಡೈಡು.
ನೆಕ್ಸ್ಟ್ ಗೋಲಾರ್ಡ್ಸ್ ಮೆಥಡ್ಗೆ ಟೆಂಪ್ರೇಚರ್ 20 ಡಿಗ್ರಿ ಇರುತ್ತೆ. ಇಲ್ಲೇನಾಗುತ್ತೆ ಅಂದರೆ ಮೋಸ್ಟ್ ಮೆಥಡಲ್ಲಿ ನಾವು ರೂಮ್ ಟೆಂಪ್ರೇಚರಲ್ಲಿ ಮಾಡಬೇಕಾಗತ್ತೆ. 3 ಮಾರ್ಕ್ ಕೇಳಿದರೆ ನೀವು ಯಾವ್ದಾದ್ರು 3 ಎಕ್ಸಾಂಪಲ್ ಹೇಳಿದ್ರೂ ಸಾಕಾಗತ್ತೆ. ನೆಕ್ಸ್ಟ್ ಮೆನ್ಷನ್ ಎನಿ 2 ರಿಯೇಜೆಂಟ್ ಯೂಸ್ಡ್ ಇನ್ ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಅಂತ ಹೇಳ್ತಿದ್ದಾರೆ. ಯಾವ್ದು ಬೇಕಾದ್ರೂ ಕೊಡ್ಬೋದು, ಆದರೆ ನಿಮ್ಮ ಸಿಲೆಬಸ್ಸಲ್ಲಿ ನಿಕ್ಕಲ್ DMG, ನಿಕ್ಕಲ್ ಕ್ಯಾನ್ ಬಿ ಎಸ್ಟಿಮೇಟೆಡ್ ಗ್ರಾವಿಮೆಟ್ರಿಕಲಿ ಆಸ್ ನಿಕ್ಕಲ್ ಡೈಮಿಥೈಲ್ ಗ್ಯಾಲಾಕ್ಸೈಮ್ ಅಂತ ಹೇಳ್ತೀವಿ, ನಿಕ್ಕಲ್ DMG ಅಂತ ಹೇಳ್ತೀವಿ, ಅದೊಂದು ಎಕ್ಸಾಂಪಲ್ ಕೊಡ್ಬೋದು. ಬೇರಿಯಂ ಕ್ಯಾನ್ ಬಿ ಎಸ್ಟಿಮೇಟೆಡ್ ಗ್ರಾವಿಮೆಟ್ರಿಕಲಿ ಆಸ್ ಬೇರಿಯಂ ಸಲ್ಫೇಟ್. ಸೊ ಹಾಗಾಗಿ ಈ 2 ರಿಯೇಜೆಂಟ್ಗಳನ್ನ ನೀವು ಹೇಳ್ಬೋದಾಗತ್ತೆ. ಗ್ರಾವಿಮೆಟ್ರಿಕ್ ರಿಯೇಜೆಂಟ್ ಯಾವುದು ಅಂದರೆ ಇದರದು ಡೈಮಿಥೈಲ್ ಗಯಾಕ್ಸೈಮ್ ಅಂತ ಹೇಳ್ತೀವಿ, ಇಲ್ಲಾದರೆ ಬೇರಿಯಂಗೆ ಯಾವ್ದಾದ್ರು ಸಲ್ಫೇಟ್ ಹೇಳ್ತೀವಿ. ಆ ರೀತಿಯಾಗಿ ಅಲ್ಲಿ ಬರಿಬೇಕಾಗತ್ತೆ. ನೆಕ್ಸ್ಟ್ 9th ಕ್ವಶನ್ಗೆ ಬಂದರೆ ವಾಟ್ ಈಸ್ ಇಪ್ಸೋ ಸಬ್ಸ್ಟಿಟ್ಯೂಷನ್, ಎಕ್ಸ್ಪ್ಲೇನ್ SNAR ಮೆಕ್ಯಾನಿಸಮ್ ವಿತ್ ಸೂಟಬಲ್ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಇದು 5 ಮಾರ್ಕ್ ಕೇಳಿದ್ದಾರೆ, ನೀವು ನೋಡ್ಕೋಬೇಕಾಗತ್ತೆ. ಇಪ್ಸೋ ಸಬ್ಸ್ಟಿಟ್ಯೂಷನ್ ಅಂದರೆ ಏನು ಅಂತ ಹೇಳಿದ್ರೆ 2 ಮಾರ್ಕ್ ಕೊಡ್ತಾರೆ, ಮೆಕ್ಯಾನಿಸಮ್ ಹೇಳಿದ್ರೆ 3 ಮಾರ್ಕ್ಸು ಕೊಡ್ತಾರೆ. ಸೊ ಈ ಇಪ್ಸೋ ಮೆಕ್ಯಾನಿಸಮ್ ಅಂದರೆ ಏನು ಅಂದರೆ ಜನರಲಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆನ್ ಆರೋಮ್ಯಾಟಿಕ್ ರಿಂಗು ಆಗ್ತಾ ಹೋಗುತ್ತೆ, ಆದರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ತುಂಬ ಕಷ್ಟ ಆಗುತ್ತೆ. ಆದ್ರೂ ಫೋರ್ಸಿಬಲಿ ನಾವು ಮಾಡ್ತೀವಿ ಅಂದರು, ಅಂಡರ್ ಡ್ರಾಸ್ಟಿಕ್ ಕಂಡೀಷನ್ ನಾವು ಮಾಡ್ತೀನಿ ಅಂತಂದ್ರೂ ಯಾವುದು ಗ್ರೂಪ್ ನೀವು ರೀಪ್ಲೇಸ್ ಮಾಡಬೇಕು ಅಂತಿರ್ತೀರಲ್ಲ ಅದೇ ಪ್ಲೇಸಲ್ಲಿ ಏನಾಗುತ್ತೆ ಅಂದರೆ ಸಬ್ಸ್ಟಿಟ್ಯೂಷನ್ ಆಗುತ್ತೆ. ಅಂಥ ಸಬ್ಸ್ಟಿಟ್ಯೂಷನ್ಗೆ ನಾವು ಏನಂತ ಕರಿತೀವಿ, ಇಪ್ಸೋ ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಯಾವುದೋ ಒಂದು ಪ್ಲೇಸಲ್ಲಿ ಆಗಲ್ಲ. ಈಗ ಎಫ್ ವಿಲ್ ಬಿ ರೀಪ್ಲೇಸ್ಡ್ ಬೈ ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ಲಿ NH2 ಇದೆ. ಸೊ ಎಫ್ ಯಾವ ಜಾಗದಲ್ಲಿ ಇರುತ್ತೋ ಅದೇ ಜಾಗದಲ್ಲಿ NH2 ಬರುತ್ತೆ. ಅಂಥ ಟೈಟ್ರೇಷನ್ಸ್ಗೆ, ಅಂಥ ಸಬ್ಸ್ಟಿಟ್ಯೂಷನ್ಗೆ ನಾವು ಏನಂತ ಕರಿತೀವಿ, ಇಪ್ಸೋ ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಅಟ್ಯಾಕ್ ಆಫ್ ದಿ ನ್ಯೂಕ್ಲಿಯೋಫೈಲ್ ಡ್ಯೂರಿಂಗ್ ದಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ of the aromatic compound at a position already substituted by another group other than hydrogen is called as ipso attack ಅಥವಾ ipso effect ಅಂತ ನಾವು ಕರಿತೀವಿ. ಆ ಸಬ್ಸ್ಟಿಟ್ಯೂಷನ್ಗೆ ನಾವು ಇಪ್ಸೋ ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಈ NO2 ಗ್ರೂಪ್ ಏನಿದೆಯಲ್ಲ ಹಾಗೇ ಇದೆ, ಯಾವುದೇ ರೀತಿಯಾದಂಥ ಹೈಡ್ರೋಜನ್ ರೀಪ್ಲೇಸ್ ಆಗಿಲ್ಲ. ಎಫ್ ಈಸ್ ರೀಪ್ಲೇಸ್, ಒನ್ ನ್ಯೂಕ್ಲಿಯೋಫೈಲ್ ಇಸ್ ರೀಪ್ಲೇಸ್ಡ್ ಬೈ ದಿ ಅದರ್ ನ್ಯೂಕ್ಲಿಯೋಫೈಲ್ ಅಟ್ ದಿ ಸೇಮ್ ಪ್ಲೇಸ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಇಪ್ಸೋ ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಈ ಆರೋಮ್ಯಾಟಿಕ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ತೊಗೊಂಡ್ರೆ ಆ್ಯಕ್ಚುಲಿ ಅದು 2 ಮೆಥಡಲ್ಲಿ ನಿಮಗೆ ಮೆಕ್ಯಾನಿಸಮ್ ಆಗುತ್ತೆ. ಒಂದು ಏನಾಗುತ್ತೆ, SNAR ಮೆಕ್ಯಾನಿಸಮ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಬೆನ್ಝೈಮ್ ಮೆಕ್ಯಾನಿಸಮ್ ಅಂತ ಕರಿತೀವಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇಟ್ಸ್ ವೆರಿ ಡಿಫಿಕಲ್ಟ್ ಆನ್ ಆರೋಮ್ಯಾಟಿಕ್ ರಿಂಗ್ because it is going to act as an electron-rich species, it is going to act as a nucleophile. ಬಟ್ ನೀವು ಮಾಡ್ತೀನಿ ಅಂತಂದರೂ ಆಗುತ್ತೆ. 2 ಮೆಥಡಲ್ಲಿ ಆಗುತ್ತೆ. SNAR ಮೆಕ್ಯಾನಿಸಮ್ ಅಂತ ಹೇಳ್ತೀವಿ, ಇನ್ನೊಂದು ಬೆನ್ಝೈಮ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. SNAR ಮೆಕ್ಯಾನಿಸಮಲ್ಲಿ ಏನಾಗುತ್ತೆ ಅಂತಂದರೆ, ನಾನು ಮುಂಚೆನೇ ಹೇಳ್ದಂಗೆ ನ್ಯೂಕ್ಲಿಯೋಫೈಲ್ ಇದೆ, ಆ ಎಲ್ಲಿ ಒಂದು ಇದು ಇಪ್ಸೋ ಅಟ್ಯಾಕೇ ಆಗುತ್ತೆ. 2 ಕೇಸು, ಬೆನ್ಝೈಮ್ ಮೆಕ್ಯಾನಿಸಮ್ ಆಗಿರ್ಬೋದು, ಇಲ್ಲಾಂದರೆ SNAR ಮೆಕ್ಯಾನಿಸಮ್ ಇರ್ಬೋದು. SNAR ಮೆಕ್ಯಾನಿಸಮ್ ಅಂದರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಟ್ ಆರೋಮ್ಯಾಟಿಕ್ ಸೈಟ್. ಅಂಥದಕ್ಕೆ ನಾವೇನಂತ ಕರಿತೀವಿ, SNAR ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲಿ ಏನಾಗ್ತಿದೆ ಅಂದರೆ ಒಂದು ನ್ಯೂಕ್ಲಿಯೋಫೈಲ್ ಈಸ್ ರೀಪ್ಲೇಸ್ಡ್ ಬೈ ದಿ ಅದರ್ ನ್ಯೂಕ್ಲಿಯೋಫೈಲ್ ಆನ್ ದಿ ಬೆನ್ಝೀನ್ ರಿಂಗ್. ಅಂಥದಕ್ಕೆ ನಾವೇನಂತ ಕರಿತೀವಿ, SNAR ಮೆಕ್ಯಾನಿಸಮ್ ಅಂತ, SNAR ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ ಅಂದರೆ ಒಂದು ಲಿವಿಂಗ್ ಗ್ರೂಪು ಬಂದು ಇನ್ನೊಂದ್ರ ಮೇಲೆ ಏನಾಗುತ್ತೆ, ಅಟ್ಯಾಕ್ ಆಗುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ ಅಂದರೆ SNAR ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲಿ ಹ್ಯಾಲೈಡ್ ಇಸ್ ರೀಪ್ಲೇಸ್ಡ್ ಬೈ ನ್ಯೂಕ್ಲಿಯೋಫೈಲ್. ಆ್ಯಕ್ಚುಲಿ ಈ ರಿಯಾಕ್ಷನ್ 2 ಸ್ಟೆಪ್ಪಲ್ಲಿ ಆಗುತ್ತೆ. ಇದು SNAR ಇದೆ, ಇದು ಬೆನ್ಝೈಮ್ ಮೆಕ್ಯಾನಿಸಮ್ ಆಯಿತು ಅಂದರೆ ಅದು 3 ಸ್ಟೆಪ್ಪಲ್ಲಿ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಇದು 2 ಸ್ಟೆಪ್ಪಲ್ಲಿ ಆಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಅಡಿಷನ್ ರಿಯಾಕ್ಷನ್ ಆಗುತ್ತೆ. ಅಟ್ಯಾಕ್ ಆಫ್ ದಿ ನ್ಯೂಕ್ಲಿಯೋಫೈಲ್ ಟು ದಿ ನೈಟ್ರೋಬೆನ್ಝೀನ್ ಟು ಜನರೇಟ್ ನೆಗೆಟಿವ್ಲಿ ಚಾರ್ಜ್ಡ್ ಅನಯಾನ್ ಇಂಟರ್ಮೀಡಿಯೇಟ್. ಇಲ್ಲಿ ಫಸ್ಟ್ ಏನಾಗುತ್ತೆ ಅಂತಂದರೆ ಫಸ್ಟು ಅಡಿಷನ್ ಆಗಿಬಿಡುತ್ತೆ. ನಿಮ್ದು ಯಾವುದು ನ್ಯೂಕ್ಲಿಯೋಫೈಲ್ ಇದೆಯಲ್ಲ ಅಲ್ಲೇ ಅಟ್ಯಾಕ್ ಆಗುತ್ತೆ. ಎಲ್ಲಿ ಯಾವ ಕಾರ್ಬನ್ಗೆ ಲಿವಿಂಗ್ ಗ್ರೂಪ್ ಹೋಗಿದೆಯಲ್ಲ ಅದೇ ಜಾಗಕ್ಕೆ ನಿಮ್ಗೆ ಏನಾಗ್ತಾ ಹೋಗುತ್ತೆ ಅಂತಂದರೆ ಅಟ್ಯಾಕ್ ಆಗುತ್ತೆ, ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗುತ್ತೆ. ಇಲ್ಲೇನಾಗುತ್ತೆ, ನಿಮಗೆ ಏನು ಬರುತ್ತಲ್ಲ ನ್ಯೂಕ್ಲಿಯೋಫೈಲ್ ಇಲ್ಲಿ ನೆಗೆಟಿವ್ಲಿ ಚಾರ್ಜ್ಡ್ ಅಟ್ಯಾಕ್ ಆಗಿರುತ್ತಲ್ಲ, ಇಟ್ ಗೋಯಿಂಗ್ ಟು ಹ್ಯಾವ್ ಸೀರೀಸ್ ಆಫ್ ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಬರುತ್ತೆ. ಎಲ್ಲ ರೆಸೊನೇಟಿಂಗ್ ಸ್ಟ್ರಕ್ಚರ್ನ ನೀವು ಬರೀತೀರಾ. ಸೊ ಕೊನೆಗೆ ಬರುವಂಥದ್ದು ಏನು ಅಂದರೆ ಅನಯಾನ್ ಬರುತ್ತೆ ನಿಮಗೆ. ಸೊ ಜನರೇಷನ್ ಆಫ್ ಅನಯಾನ್ by the addition reaction, by the attack of the nucleophile. But attack of nucleophile ಎಲ್ಲಾಗುತ್ತೆ, the same carbon atom ಎಲ್ಲಿರುತ್ತಲ್ಲ ಅಲ್ಲಿಗೆ ಹೋಗಿ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಎಲಿಮಿನೇಷನ್ ಆಗುತ್ತೆ. ಎಲಿಮಿನೇಷನ್ ರಿಯಾಕ್ಷನ್ ಆಗಿ ಆ ಲಿವಿಂಗ್ ಗ್ರೂಪ್ ಹ್ಯಾಲೈಡ್ ಏನಾಗುತ್ತೆ, ಹೊರಗಡೆ ಬಂದುಬಿಡುತ್ತೆ. ಈ ರೀತಿಯಾಗಿ 2 ಸ್ಟೆಪ್. ಫಸ್ಟ್ ಏನಾಗುತ್ತೆ, ಅಡಿಷನ್ ಆಗುತ್ತೆ, ಆಮೇಲೆ ಎಲಿಮಿನೇಷನ್ ಆಗುತ್ತೆ. SNAR ಮೆಕ್ಯಾನಿಸಮ್ ಯಾವಾಗೂ ಅಡಿಷನ್ನು ಆಮೇಲೆ ಎಲಿಮಿನೇಷನ್ ಆಗುತ್ತೆ. ಆ ಎರಡೂ ನೀವು ಅಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ ಫಾರ್ 3 ಮಾರ್ಕ್ಸ್. ನೆಕ್ಸ್ಟ್
ಎಕ್ಸ್ಪ್ಲೈನ್ ದಿ ಕಾಸಸ್ ಆಫ್ ಡಿವಿಯೇಷನ್ ಆಫ್ ಎ ರಿಯಲ್ ಗ್ಯಾಸಸ್ ಫ್ರಮ್ ಐಡಿಯಲ್ ಬಿಹೇವಿಯರ್ ಅಂತ ಕೇಳ್ತಾ ಇದ್ದಾರೆ. ಇದು 4 ಮಾರ್ಕ್ ಕೇಳಿದರೆ ನೀವು ಸೆನ್ಸಿಬಲಿ ಅದನ್ನು ಆನ್ಸರ್ ಮಾಡಬೇಕಾಗತ್ತೆ. ದ ಕಾಸಸ್ ಆಫ್ deviation from an ideal behavior may be due to the following assumptions of the kinetic theory of gases. The volume occupied by a gas molecule is negligibly small as compared to the volume occupied by the gas. The forces of attraction between the gas molecules are negligible ಅಂತ ನಾವು ಈ 2 ಅಸಂಪ್ಷನ್ ಮೇಲೆ ರಿಯಲ್ ಗ್ಯಾಸಸ್ ಮತ್ತು ಐಡಿಯಲ್ ಗ್ಯಾಸ್ ಬಿಹೇವಿಯರಿಂದ ಹೇಗೆ ಡಿವಿಯೇಟ್ ಆಗುತ್ತೆ ಅನ್ನೋದಕ್ಕೆ ಈ 2 ಅಸಂಪ್ಷನ್ನ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ವಾಲ್ಯೂಮ್ ಆಕ್ಯುಪೈಡ್ ಬೈ ಎ ಗ್ಯಾಸ್ ಮಾಲಿಕ್ಯೂಲ್ಸ್ ಇಸ್ ನೆಗ್ಲಿಜಿಬಲಿ ಸ್ಮಾಲ್ ಆಸ್ ಕಂಪೇರ್ಡ್ ಟು ದಿ ವಾಲ್ಯೂಮ್ ಆಕ್ಯುಪೈಡ್ ಬೈ ದಿ ಗ್ಯಾಸ್ ಅಂತ ಹೇಳ್ತೀವಿ. ಅದೇ ಥರದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಗ್ಯಾಸ್ ಮಾಲಿಕ್ಯೂಲ್ಸ್ ಆರ್ ನೆಗ್ಲಿಜಿಬಲ್ ಅಂತ ಈ 2 ಅಸಂಪ್ಷನ್ ಇಟ್ಕೊಂಡು ಇಟ್ ಗೋಯಿಂಗ್ ಟು ಡಿವಿಯೇಟ್ ಫ್ರಮ್ ದಿ ಐಡಿಯಲ್ ಬಿಹೇವಿಯರ್ ಅಂತ ಹೇಳ್ತೀವಿ. ಫಸ್ಟ್ ಅಸಂಪ್ಷನ್ ಈಸ್ ವ್ಯಾಲಿಡ್ ಓನ್ಲಿ ಅಟ್ ಲೋ ಪ್ರೆಷರ್ ಆ್ಯಂಡ್ ಹೈ ಟೆಂಪರೇಚರ್ when volume occupied by a gas molecule is negligible as compared to the total volume of the gas. But at low temperature and at high pressure, the molecules being incompressible, the volume of the molecules are no more negligible as compared to the total volume of the gas. ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ ಹೇಗಾಗತ್ತೆ ಅಂತ. ಲೋ ಟೆಂಪರೇಚರಲ್ಲಿ ಹೈ ಪ್ರೆಷರಲ್ಲಿ ಅಥವಾ ಲೋ ಟೆಂಪರೇಚರು ಹೈ ಪ್ರೆಷರು ಹೈ ಟೆಂಪರೇಚರು ಲೋ ಪ್ರೆಷರು ಹೇಗಾಗತ್ತೆ ಅಂತ ನೀವು ಗ್ರಾಫ್ ಮುಖಾಂತರ ನೋಡ್ಕೋಬೋದು. ದ ಸೆಕೆಂಡ್ ಅಸಂಪ್ಷನ್ ಇಸ್ ನಾಟ್ ವ್ಯಾಲಿಡ್ ವೆನ್ ಪ್ರೆಷರ್ ಇಸ್ ಹೈ ಆ್ಯಂಡ್ ಟೆಂಪರೇಚರ್ ಇಸ್ ಲೋ, ಬಟ್ ಹೈ ಪ್ರೆಷರ್ ಆರ್ ಲೋ ಟೆಂಪರೇಚರ್ ವೆನ್ ಟೋಟಲ್ ವಾಲ್ಯೂಮ್ ಆಫ್ ದ ಗ್ಯಾಸ್ ಇಸ್ ಸ್ಮಾಲ್, ದ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಬಿಕಮ್ ಅಪ್ರಿಷಿಯಬಲ್ ಕೆನಾಟ್ ಬಿ ಇಗ್ನೋರ್ಡ್. ಸೊ ಈ ರೀತಿಯಾಗಿ ನೀವೇನು ಮಾಡಬೇಕಾಗುತ್ತೆ, 2 ಅಸಂಪ್ಷನ್ನ ತಗೊಂಡು ಹೇಗೆ ಅದು ವೈಲೇಟ್ ಮಾಡುತ್ತೆ, ಅಟ್ ವಾಟ್ ಕಂಡೀಷನ್, ಅಟ್ ವಾಟ್ ಟೆಂಪರೇಚರ್, ವಾಟ್ ಪ್ರೆಷರ್ ಅನ್ನೋದನ್ನು ನೀವಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ವಾಟ್ ಈಸ್ ಮೆಂಟ್ ಬೈ ಕಂಪ್ರೆಸಬಿಲಿಟಿ ಫ್ಯಾಕ್ಟರ್ ಆಫ್ ಎ ಗ್ಯಾಸ್ ಅಂತ ಕೇಳ್ತಾ ಇದ್ದಾರೆ. ಕಂಪ್ರೆಸಬಿಲಿಟಿ ಫ್ಯಾಕ್ಟರ್ Z is a correction factor which describes the deviation of the real gas from the ideal gas behavior. It is useful thermodynamic property for modifying the ideal gas law to account for real gas behavior. ಸೊ ಅದನ್ನು ನೀವು ನೋಡಿಕೊಂಡು ಅದ್ರ ಪ್ರಕಾರ ನೀವೇನು ಮಾಡಬೇಕಾಗುತ್ತೆ, ಆ ಆನ್ಸರ್ನ ಮಾಡಬೇಕಾಗುತ್ತೆ. ಇದು ಮಾರ್ಕ್ ಕೇಳಿದ್ದಾರೆ. ನೆಕ್ಸ್ಟ್, ಡಿಸ್ಕ್ರೈಬ್ ಲ್ಯಾಂಡ್ಸ್ಬರ್ಗ್ ಮೆಥಡ್ ಆಫ್ ಡಿಟರ್ಮಿನೇಷನ್ ಆಫ್ ಮೋಲಾರ್ ಮಾಸ್ ಆಫ್ ಎ ಸಲ್ಯೂಟ್ ಅಂತ ಕೇಳ್ತಾ ಇದ್ದಾರೆ. 3 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ನೀವು ಲ್ಯಾಬಲ್ಲೂ ಮಾಡಿದ್ದೀರಾ, ಹಾಗಾಗಿ ನಿಮಗೆ ಈಸಿ ಆಗುತ್ತೆ. 3 ಮಾರ್ಕ್ ಕೇಳೋದಕ್ಕೋಸ್ಕರ ಡಯಾಗ್ರಾಮ್ನ ಬರೀಬೇಕಾಗತ್ತೆ ನೀವು. ಅದಾದಮೇಲೆ ಥಿಯರಿಟಿಕಲ್ ಪ್ರೊಸೀಜರ್ ಹೇಗಿರುತ್ತೆ ಅಂತ ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಸೊ ಫಸ್ಟು ಇಲ್ಲಿ ಡಿಸ್ಕ್ರಿಪ್ಷನ್ ಆಫ್ ದಿ ಆಪರೇಟರ್ಸ್ ಮಾಡಿದ್ದೀನಿ. ಇದನ್ನು 5 ಮಾರ್ಕ್ಗೂ ಅವರು ಕೇಳ್ಬೋದು. ಸೊ ಡಿಸ್ಕ್ರಿಪ್ಷನ್ ಆಫ್ ದಿ ಆಪರೇಟರ್ ನಾನು ಇಲ್ಲಿ ಹೇಳಿದ್ದೀನಿ. ಪ್ರೊಸೀಜರ್ ಅಂದರೆ ಏನು ಮಾಡ್ತೀರಾ, ಫಸ್ಟು ನಿಮಗೆ ಇನ್ನರ್ ಟ್ಯೂಬ್ ಇರುತ್ತೆ, ಔಟರ್ ಟ್ಯೂಬ್ ಇರುತ್ತೆ. ಸೊ ಫಸ್ಟು ಇನ್ನರ್ ಟ್ಯೂಬಲ್ಲಿ ಏನು ಮಾಡ್ತೀರಾ ನೀವು ಅಂದರೆ ಪ್ಯೂರ್ ಸಾಲ್ವೆಂಟ್ನ ತೊಗೊಳ್ತೀರಾ. ಅದನ್ನು ಗ್ರ್ಯಾಜುಯೇಟೆಡ್ ಟ್ಯೂಬಲ್ಲಿ ತೊಗೊಳ್ತೀರಾ. ಅದಕ್ಕೆ ಏನು ಮಾಡ್ತೀರಾ ಅಂತಂದರೆ ಅದಕ್ಕೆ ಸ್ಟೀಮ್ ಜನರೇಟರ್ನ ನೀವು ಫಿಕ್ಸ್ ಮಾಡ್ತೀರಾ. ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಟೆಂಪರೇಚರ್ ಆಫ್ ದಿ ಪ್ಯೂರ್ ಸಾಲ್ವೆಂಟ್ನ ನೀವು ಐಡೆಂಟಿಫಿಕೇಶನ್ ಮಾಡ್ತೀರಾ ಫಸ್ಟ್ ಪಾರ್ಟಲ್ಲಿ. ನೆಕ್ಸ್ಟ್ ಪಾರ್ಟಲ್ಲಿ ಏನು ಮಾಡ್ತೀರಾ, ಯು ಆರ್ ಗೋಯಿಂಗ್ ಟು ವೇ ದಿ ಎಕ್ಸಾಕ್ಟ್ ಅಮೌಂಟ್ ಆಫ್ ದಿ ಸಲ್ಯೂಟ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಟ್ರಾನ್ಸ್ಫರ್ ದಟ್ ಇನ್ ಟು ಎ graduated inner tube with a known volume. You are going to note down the volume there also. Then also you are going to pass the steam generator into it. ಅವಾಗ ಏನಾಗುತ್ತೆ, ದೇರ್ ವಿಲ್ ಬಿ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಆಗಿರುತ್ತೆ. ಪ್ಯೂರ್ ಸಾಲ್ವೆಂಟ್ಗೆ ಏನಿರುತ್ತಲ್ಲ ಅದಕ್ಕಿಂತ ಜಾಸ್ತಿ ಆಗಿರುತ್ತೆ ನಿಮ್ಮದು ಬಾಯ್ಲಿಂಗ್ ಪಾಯಿಂಟು. ಅವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ಗೆ ನಾವೇನಂತ ಕರಿತೀವಿ, ಡೆಲ್ಟಾ ಟಿ ಅಂತ ಕರಿತೀವಿ. ಯೂಸಿಂಗ್ ದೀಸ್ ಇನ್ಫಾರ್ಮೇಷನ್ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ದಿ ಸಲ್ಯೂಟ್ ಆ್ಯಂಡ್ ಎ ಸಲ್ಯೂಟ್ ಆ್ಯಂಡ್ ಎ ಸೊಲ್ಯೂಷನ್. ಅವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ಗೆ ಡೆಲ್ಟಾ ಟಿ ಅಂತ ಹೇಳ್ತೀನಿ. ಯೂಸಿಂಗ್ ದಿಸ್ ಫಾರ್ಮುಲಾ ಯು ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ M is equal to 1000 into Kb divided by delta T into capital W. ಸ್ಮಾಲ್ W ಅಂದರೆ ವೆಯ್ಟ್ ಆಫ್ ದಿ ಸಲ್ಯೂಟ್, ಕ್ಯಾಪಿಟಲ್ W ಅಂತಂದರೆ ವೆಯ್ಟ್ ಆಫ್ ದಿ ಸಾಲ್ವೆಂಟ್ ಬೇಕು ನನಗೆ. ಹಾಗಾಗಿ ಅದನ್ನು ಹೆಂಗೆ ಮಾಡ್ತೀನಿ ಅಂದರೆ ವಾಲ್ಯೂಮ್ನ ML ಇರುತ್ತೆ. ನೆಕ್ಸ್ಟ್ ಅದರದ್ದು ಡೆನ್ಸಿಟಿ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಐ ಆಮ್ ಗೋಯಿಂಗ್ ಟು ಗೆಟ್ ದಿ ಕ್ಯಾಪಿಟಲ್ W. ಸೊ M is equal to 1000 into Kb. Kb is called as ಎಬಿಲೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಸ್ಮಾಲ್ W ಏನಿದೆಯಲ್ಲ ವೆಯ್ಟ್ ಆಫ್ ದಿ ಸಲ್ಯೂಟ್ ಡಿವೈಡೆಡ್ ಬೈ ಡೆಲ್ಟಾ T is a change in temperature of the boiling point of the solvent and the solution into density of the liquid, density of the solvent into weight of the volume of the solvent. ವೆಯ್ಟೇ ಗೊತ್ತಿತ್ತು ಅಂದರೆ ವೆಯ್ಟ್ ಆಫ್ ದಿ ಸಲ್ಯೂಟ್ನ ನೀವಲ್ಲಿ
ತಗೊಳ್ತೀರಾ. ಸೊ ಯೂಸ್ ಮಾಡಿಕೊಂಡು ನೀವೇನು ಮಾಡ್ತೀರಾ ಮಾಡ್ತಾ ಹೋಗ್ತೀರಾ. ಅದಕ್ಕೆ ರಿಲೇಟೆಡ್ ಆಗಿರೋಂಥದ್ದೇ ಒಂದು ಪ್ರಾಬ್ಲಮ್ನ ಕೇಳಿದ್ದಾರೆ. ಕ್ಯಾಲ್ಕುಲೇಟ್ ದಿ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಆಫ್ 5 grams ಆಫ್ ascorbic acid, ಮಾಲಿಕ್ಯುಲರ್ ಮಾಸ್ ಅವರೇ ಕೊಟ್ಟಿದ್ದಾರೆ. ಡಿಸಾಲ್ವ್ಡ್ ಇನ್ 75 grams ಆಫ್ ಅಸ್ಟಿಕ್ ಆಸಿಡ್, ದ ಮೋಲಾರ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಆಫ್ ಅಸ್ಟಿಕ್ ಆಸಿಡ್ ಈಸ್ ಅಂತ ಕೇಳ್ತಾ ಇದ್ದಾರೆ. 3.9 ಕೆಲ್ವಿನ್ kg/mole ಅದರಲ್ಲಿ ಯೂನಿಟ್ನ ಕೊಟ್ಟಿದ್ದಾರೆ. ನಿಮ್ಗೆ ಆಲ್ರೆಡಿ ವ್ಯಾಲ್ಯೂ ಗೊತ್ತಿದೆ, ಫಾರ್ಮುಲಾ ಗೊತ್ತಿದೆ. m is equal to 1000 into kFW ಡಿವೈಡೆಡ್ ಬೈ ಡೆಲ್ಟಾ ಟಿ ಇಂಟು ಡಬ್ಲ್ಯೂ ಇದೆ. ಸೊ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಏನು ಆನ್ಸರ್ ಬರ್ತಲ್ಲ ಆನ್ಸರ್ನ ನೀವೇನು ಮಾಡ್ತೀರಾ ಅಲ್ಲಿ ಸಬ್ಸ್ಟಿಟ್ಯೂಟ್ನ ಮಾಡ್ತೀರಾ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಗೆ ಏನಾಗ್ತಾ ಹೋಗುತ್ತೆ ಅಂದರೆ ಆನ್ಸರು ಬರ್ತಾ ಹೋಗುತ್ತೆ. ಸೊ ಹೇಗಾಗುತ್ತೆ ಅಂದರೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ತೀರಾ. ಏನು ಬರುತ್ತೆ ಅಂದರೆ 1.5 k. ಸೊ ಡೆಲ್ಟಾ ಟಿ ಡಿಫ್ರೆನ್ಸ್ ಅವರು 1 k ಅಂತ ನೀವು ಇಲ್ಲಿ ಆನ್ಸರ್ನ ಬರೀತೀರಾ. ನೆಕ್ಸ್ಟ್ ಡಿಸ್ಕ್ರೈಬ್ ದಿ ಮಾಡಿಫಿಕೇಶನ್ ಆಫ್ ದಿ ಡಿಸ್ಟ್ರಿಬ್ಯೂಷನ್ ಲಾ ವೆನ್ ದಿ ಮಾಲಿಕ್ಯೂಲ್ಸ್ ಅಂಡರ್ಗೋ ಅಸೋಸಿಯೇಷನ್ ಇನ್ ಒನ್ ಆಫ್ ದಿ ಸಲ್ಯೂಟ್ಸ್ ಅಂತ ಕೇಳ್ತಾ ಇದ್ದಾರೆ. ಇದನ್ನು 3 ಮಾರ್ಕ್ಸ್ ಕೇಳಿದ್ದಾರೆ. ನಿಮಗೆ ಇದು ಡಿಸ್ಟ್ರಿಬ್ಯೂಷನ್ ಲಾ ಮೇಲೆ ಕೇಳಿದ್ದಾರೆ. ಡಿಸ್ಟ್ರಿಬ್ಯೂಷನ್ ಲಾ ಏನು ಹೇಳುತ್ತೆ ಅಂತಂದರೆ ಜನರಲೈಸೇಷನ್ ವಿಚ್ ಗೌರ್ನ್ಸ್ ದಿ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಸಲ್ಯೂಟ್ ಬಿಟ್ವೀನ್ ದಿ ಟೂ ನಾನ್ ಮಿಸಿಬಲ್ ಅಥವಾ ಇಮಿಸಿಬಲ್ ಸಾಲ್ವೆಂಟ್. ದಿಸ್ ಲಾ ವಾಸ್ ಫಸ್ಟ್ ಗಿವನ್ ಬೈ ದಿ ನರ್ಸ್ ಹೂ ಸ್ಟಡಿಡ್ ದಿ ಡಿಸ್ಟ್ರಿಬ್ಯೂಷನ್ ಆಫ್ ಸೆವರಲ್ ಸಲ್ಯೂಟ್ಸ್ ಬಿಟ್ವೀನ್ ದಿ ಡಿಫ್ರೆಂಟ್ ಅಪ್ರೋಪ್ರಿಯೇಟ್ ಪೇರ್ಸ್ ಆಫ್ ದಿ ಸಲ್ಯೂಟ್. KD is equal to C1/C2 ಅಂತ ಹೇಳ್ತೀವಿ. ಈ ಡಿಸ್ಟ್ರಿಬ್ಯೂಷನ್ ಲಾ ಏನು ಹೇಳುತ್ತೆ ಅಂದರೆ ಹೌ ಯುವರ್ ಸಲ್ಯೂಟ್ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟ್ ಇನ್ 2 different ಸಾಲ್ವೆಂಟ್ ವಿಚ್ ಆರ್ ಇಮಿಸಿಬಲ್ ಸಾಲ್ವೆಂಟ್ಸ್. ಆ ಇಮಿಸಿಬಲ್ ಸಾಲ್ವೆಂಟಲ್ಲಿ ನಿಮ್ಮ ಸಲ್ಯೂಟು ಎಷ್ಟು ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅದನ್ನು ಹೇಳುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಡಿಸ್ಟ್ರಿಬ್ಯೂಷನ್ ಲಾ ಅಂತ ಕರಿತೀವಿ. ಅಥವಾ ಇದಕ್ಕೆ ಇನ್ನೊಂದು ಡಿಸ್ಟ್ರಿಬ್ಯೂಷನ್ ಲಾ ಅಂತ ಹೇಳ್ತಾರೆ. ಇಲ್ಲ ಅಂತಂದರೆ ಇನ್ನೊಂದೇನೋ ಪದ ಉಪಯೋಗಿಸ್ತಾರೆ, ಅದನ್ನು ಹೇಳ್ತಾರೆ. ಸೊ KD is equal to C1/C2 ಅಂತ ಹೇಳ್ತಾರೆ. C1 is the concentration of the solute X in solvent A and C2 denotes the concentration of the solute X in solvent B. This law is valid if the solute is in the same molecular form in both the solvents. ಅದರದ್ದು ಮಾಲಿಕ್ಯುಲರ್ ಫಾರ್ಮ್ ಏನಿದೆಯಲ್ಲ ಎರಡು ಸೇಮ್ ಇತ್ತು ಅಂತಂದರೆ ಹೋಗುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಎರಡು ಸಾಲ್ವೆಂಟ್ ಏನಾಗಿದೆಯಲ್ಲ ಅದು ಡಿಸೋಸಿಯೇಟ್ ಆಗ್ಬೋದು ಅಥವಾ ಅಸೋಸಿಯೇಟ್ ಆಗ್ಬೋದು. ಡಿಸೋಸಿಯೇಟು ಅಥವಾ ಅಸೋಸಿಯೇಟ್ ಆದಾಗ ನಿಮ್ಮ ಲಾ ಏನಾಗುತ್ತೆ ಮಾಡಿಫೈ ಆಗುತ್ತೆ. ಆವಾಗ ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್ ಅನದರ್ ಟರ್ಮ್ ದಟ್ ದಿಸ್ ಟರ್ಮ್ ಇಸ್ ಕಾಲ್ಡ್ ಆಸ್ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್. Concentration of the solute in all forms in solvent 1 divided by the concentration of the solute in all forms of solvent 2 ಅಂತ ಹಾಕ್ಕೊಳ್ತೀವಿ. ಅದನ್ನು ಯೂಸ್ ಮಾಡಿಕೊಂಡು ನಾವು ಕ್ಯಾಲ್ಕುಲೇಷನ್ನ ಮಾಡ್ತೀವಿ. ಅಸೋಸಿಯೇಷನ್ ಆಗ್ತಿದೆಯಾ ಡಿಸೋಸಿಯೇಷನ್ ಆಗ್ತಿದೆಯಾ ಆ ಬೇಸಿಸ್ ಮೇಲೆ ಅಲ್ಲಿ ಕ್ಯಾಲ್ಕುಲೇಷನ್ನ ನಾವು ಮಾಡ್ತೀವಿ. ಎಕ್ಸ್ಪ್ಲೈನ್ ದಿ ಪ್ರಿನ್ಸಿಪಲ್ ಆಫ್ ಡಿಸಿಲ್ವರೈಸೇಷನ್ ಆಫ್ ದಿ ಲೆಡ್ ಬೈ ಪಾರ್ಕ್ ಪ್ರೋಸೆಸ್ ಅಂತ ಕೇಳ್ತಾ ಇದ್ದಾರೆ. So this is also an application of distribution law. One of the applications of distribution law ಏನು ಅಂತಂದರೆ ಡಿಸಿಲ್ವರೈಸೇಷನ್ ಆಫ್ ದಿ ಲೆಡ್. ಈ ಪಾರ್ಕ್ ಪ್ರೊಸೆಸಲ್ಲಿ ಪ್ರಿನ್ಸಿಪಲ್ನ ಕೇಳ್ತಾ ಇದ್ದಾರೆ. ಪಾರ್ಕ್ ಪ್ರೊಸೆಸ್ ಆಫ್ ಡಿಸಿಲ್ವರೈಸಿಂಗ್ ಲೆಡ್ ಇನ್ ವಿಚ್ ದ ಜಿಂಕ್ ಈಸ್ ಆ್ಯಡೆಡ್ ಟು ದಿ ಮೋಟನ್ ಲೆಡ್ ಆ್ಯಂಡ್ ಸಿಲ್ವರ್ ಆ್ಯಂಡ್ ಗೋಲ್ಡ್ ಆರ್ absorbed on the alloy of the zinc as the Ag is more miscible in molten zinc than in molten Pb. Also zinc metal is added because it is immiscible in lead. ಸೊ ಎರಡು ಇಮಿಸಿಬಲ್ ಸೊಲ್ಯೂಷನ್ನ ತಗೊಂಡು ಅದನ್ನು ಸಪ್ರೇಟ್ ಮಾಡಬೇಕು. ನನಗೆ ಆ ಥರ ಬೇಕು ಅಂದರೆ ಡಿಸಿಲ್ವರೈಸೇಷನ್ ಆಫ್ ದಿ ಲೆಡ್ ಮಾಡಬೇಕು. ಲೆಡ್ಡಲ್ಲಿ ಸಿಲ್ವರ್ನ ಹೊರಗಡೆ ತೆಗಿಬೇಕು ಅಥವಾ ಗೋಲ್ಡ್ನ ತೆಗಿಬೇಕು ಅಂತಂದರೆ ಅದಕ್ಕೆ ಏನು ಮಾಡ್ತೀನಿ ನಾನು ಅಂತಂದರೆ ಜಿಂಕ್ನ ಆ್ಯಡ್ ಮಾಡ್ತೀನಿ. ಜಿಂಕ್ ಮೆಟಲ್ನ ಆ್ಯಡ್ ಮಾಡಿದಾಗ ಏನಾಗುತ್ತೆ ಅಂದರೆ ದಟ್ ಈಸ್ ಇಮಿಸಿಬಲ್ ಇನ್ ಲೆಡ್ ಆಗುತ್ತೆ. ಹಾಗಾಗಿ ಎರಡೂ ನನಗೆ ಸಪ್ರೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇಟ್ಸ್ ಅ ಪ್ರಿನ್ಸಿಪಲ್, ಇಟ್ಸ್ ಅನ್ ಅಪ್ಲಿಕೇಶನ್ ಆಫ್ ಡಿಸ್ಟ್ರಿಬ್ಯೂಷನ್ ಲಾ. ಇಲ್ಲೇನಾಗುತ್ತೆ ಇನ್ ವಿಚ್ ದ ಜಿಂಕ್ ಈಸ್ ಆ್ಯಡೆಡ್ ಟು ದಿ ಮೋಲ್ಟನ್ ಲೆಡ್ ಆ್ಯಂಡ್ ಸಿಲ್ವರ್ ಆ್ಯಂಡ್ ಗೋಲ್ಡ್ ಆರ್ ಅಬ್ಸಾರ್ಬ್ಡ್ ಇನ್ ಅನ್ ಅಲಾಯ್ ಆಫ್ ದಿ ಜಿಂಕ್. ಈಗ ಲೆಡ್ಡು ಮತ್ತು ಲೆಡ್ ಜೊತೆಗೆ ಸಿಲ್ವರು ಗೋಲ್ಡು ಇದೆ, ಅದಕ್ಕೆ ಎರಡು ಇಮಿಸಿಬಲ್ ಆಗಿರ್ತವೆ. ಅದಕ್ಕೆ ಏನು ಮಾಡ್ತಾ ಇದ್ದೀನಿ ನಾನು ಜಿಂಕ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಸಿಲ್ವರ್ ಈಸ್ ಮೋರ್ ಮಿಸಿಬಲ್ ಇನ್ ಮೋಲ್ಟನ್ ಜಿಂಕ್ ದ್ಯಾನ್ ಇನ್ ಮೋಲ್ಟನ್ ಲೆಡ್. ಹಾಗಾಗಿ ಸಪ್ರೇಟ್ ಮಾಡೋಕ್ಕೆ ನನಗೆ ಈಸಿ ಆಗುತ್ತೆ. ಈ ರೀತಿಯಾಗಿ ನಿಮಗೆ 7ನೇ ಕ್ವಶನಿಂದ 12ನೇ ಕ್ವಶನ್ ತನಕನೂ ಇರುತ್ತೆ. ಇದೆಲ್ಲನೂ ನಿಮ್ಗೆ ಏನಾಗಿರುತ್ತೆ ಅಂದರೆ 5 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಇದು ಪಾರ್ಟ್ ಬಿನಲ್ಲಿ ಇರುತ್ತೆ. ಆ್ಯಕ್ಚುಲಿ ನಿಮ್ಗೆ ಎಷ್ಟಿರುತ್ತೆ, ಒಟ್ಟು 6 ಕ್ವಶನ್ ಇರುತ್ತೆ. 6ರಲ್ಲಿ ನೀವು 4 ಆನ್ಸರ್ ಮಾಡಬೇಕಾಗತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.